ಕನ್ನಡ ನೆಲದಲ್ಲಿ ಕನ್ನಡಿಗರಿಗಿರುವ ಬೆಲೆ, ಪುಂಡಾಟ ಮಾಡಿದವರ ಜೊತೆ ಸೆಲ್ಫಿ, ಕನ್ನಡ ಪರ ಮಾತಾಡಿದವರು ಖಾಕಿ ವಶಕ್ಕೆ. ಕನ್ನಡ ನೆಲದಲ್ಲಿ ಕನ್ನಡಿಗರಿಗೆ ಬೆಲೆ ಇಲ್ಲವ ಹಾಗಾದರೆ ಅನ್ನೋ ಪ್ರಶ್ನೆ. ಪುಂಡಾಟ ಮಾಡಿದವರ ಜೊತೆಗೆ ಸೆಲ್ಫಿಯನ್ನು ತೆಗೆದುಕೊಂಡಿದ್ದಾರೆ. ಕನ್ನಡ ಪರ ಮಾತಾಡಿದವರು ಖಾಕಿ ವಶಕ್ಕೆ. ನಮ್ಮ ನೆಲದಲ್ಲಿ ಇದೆಂಥ ತಾರತಮ್ಯ? ಎಂಇಎಸ್ ವಿರುದ್ಧ ಕನ್ನಡ ಪರ ಹೋರಾಟಗಾರರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕನ್ನಡ ಪರ ಹೋರಾಟಗಾರರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸ್ನವರು. ಮರಾಠ ಮಂದಿರದಲ್ಲಿ ಸಭೆ ಮಾಡ್ತಾ ಇದ್ದಾರೆ ಎಂಇಎಸ್ ಮುಖಂಡರು. ಸಭೆ ನಡೀತಾ ಇರೋ ಜಾಗಕ್ಕೆ ನುಗ್ಗಲು ಕರವೇ ಮುಖಂಡರು ಪ್ರಯತ್ನವನ್ನ ಪಟ್ಟಿದ್ದಾರೆ. ಕನ್ನಡ ಪರ ಮುಖಂಡ ಮಹದೇವ್ ತಳವಾರ್ ಅವರ ನೇತೃತ್ವದಲ್ಲಿ. ಈ ಸಂದರ್ಭದಲ್ಲಿ ಕನ್ನಡ ಪರ ಹೋರಾಟಗಾರರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸ್ನವರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬೆಳಗಾವಿ ರಿಪೋರ್ಟರ್ ರಾಜೇಶ್ ಹುಗಾರ್ ಸಂಪರ್ಕದಲ್ಲಿದ್ದಾರೆ. ರಾಜೇಶ್ ಹುಗಾರ್, ಏನಾಗ್ತಾ ಇದೆ ಅಲ್ಲಿ? ಯಾಕೆ ಕನ್ನಡ ಪರ ಹೋರಾಟಗಾರರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸ್ನವರು? ಎಸ್ ರಾಮ್, ಏನಂತಂದ್ರೆ ಇವತ್ತು ಕನ್ನಡ ರಾಜ್ಯೋತ್ಸವ ಹಿನ್ನೆಲೆಯಲ್ಲಿ ಎಂಇಎಸ್ ಪುಂಡರು ಏನು ಕರಾಳ ದಿನಾಚರಣೆ ಮಾಡ್ಲಿಕ್ಕೆ ಹೊರಟಿದ್ರು. ಅಲ್ಲದೆ ಈಗಾಗಲೇ ಅವರು ಮನವಿಯನ್ನು ಕೊಟ್ಟು ಕರಾಳ ದಿನಾಚರಣೆ ಆಚರಣೆ ಮಾಡ್ಲಿಕ್ಕೆ ಮುಂದಾದಂತ ಸಂದರ್ಭದಲ್ಲಿ ಪೊಲೀಸರು ಕೂಡ ಅನುಮತಿ ನೀಡಿರಲ್ಲ. ಅದರ ಅನುಮತಿಯನ್ನು ಧಿಕ್ಕರಿಸಿ ಕೂಡ ಇವತ್ತು ಆಚರಣೆ ಮಾಡಿದ್ರು. ಅದಲ್ಲದೆ ಆಚರಣೆಗೆ ಏನು ಬಂದಂತ ಸಂದರ್ಭದಲ್ಲಿ ಏನು ಇಲ್ಲಿನ ಸಿಪಿಐ ಏನು ಮಾಳಮಾರುತಿ ಸಿಪಿಐ ಇದ್ದಾರೆ, ಅವರು ಏನು ಎಂಎಸ್ ಪುಂಡರ ಅಂತ ಏನು ರೌಡಿ ಶೀಟರ್ ಮತ್ತು ಗಡಿಪಾರದಂತ ವ್ಯಕ್ತಿಯ ಜೊತೆ ಸೆಲ್ಫಿಯನ್ನ ತೆಗೆದುಕೊಂಡಿರ್ತಕ್ಕಂಥದ್ದು. ಅದು ಶುಭಂ ಶೆಳ್ಕೆ ಅಂತ ಏನು ಎಂಎಸ್ ಲೀಡರ್ ಇದಾನೆ, ಆತನ ಜೊತೆ ನಕ್ಕೊಂತ ಸೆಲ್ಫಿಯನ್ನು ತಗೊಂಡು ಇದು ಸಾಕಷ್ಟು ಕನ್ನಡ ಪರ ಹೋರಾಟಗಾರರಿಗೆ ಆಕ್ರೋಶಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬೋದು. ಹೀಗಾಗಿ ಏನು ಕನ್ನಡ ಪರ ಹೋರಾಟಗಾರರಂತ ಮಹದೇವ್ ತಳವಾರ್ ಹಾಗೂ ವಾಜಿದ್ ನೇತೃತ್ವದಲ್ಲಿ ನೂರಾರು ಕಾರ್ಯಕರ್ತರು ಎಲ್ಲಿ ಮಹಾಮೇಳ ಮಾಡ್ತಾ ಇದ್ರು ಅಂತಂದ್ರೆ ಎಲ್ಲಿ ಅವರು ಮೆರವಣಿಗೆ ಮಾಡಿ ಸಭೆ ಮಾಡ್ತಾ ಇದ್ರು ಅಲ್ಲಿಗೆ ಮುತ್ತಿಗೆ ಹಾಕ್ಲಿಕ್ಕೆ ಹೋಗಿದ್ರು. ಆ ಸಂದರ್ಭದಲ್ಲಿ ಏನು ಪೊಲೀಸರು ಅವ್ರನ್ನ ತಡೆ ಹಿಡಿದು ವಶಕ್ಕೆ ಪಡೆಯುವಂತ ಕೆಲಸವನ್ನು ಕೂಡ ಮಾಡಿದ್ರು. ಇದರಿಂದ ಸಾಕಷ್ಟು ಕನ್ನಡಿಗರು ಕೂಡ ಆಕ್ರೋಶವನ್ನ ಸದ್ಯ ಪೊಲೀಸರು ಇಲಾಖೆ ಮೇಲೆ ಸಾಕಷ್ಟು ಹೊರ ಹಾಕ್ತಾ ಇದಾರೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಅವರಿಗೆ ಏನು ಅನುಮತಿ ಇಲ್ಲಂದ್ರೂ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ, ಅವರು ಸಭೆ ಮಾಡ್ಲಿಕ್ಕೂ ಅವಕಾಶ ಇದೆ. ಆದ್ರೆ ನಮ್ಮವರು ಅದನ್ನ ಹೋಗಿ ಯಾಕೆ ಅಂತ ಪ್ರಶ್ನೆ ಮಾಡಿದ್ರೆ ನಮ್ಮನ್ನ ವಶಕ್ಕೆ ತಗೊಂಡು ಅರೆಸ್ಟ್ ಮಾಡುವಂತ ಕೆಲಸ ಮಾಡ್ತಾ ಇದಾರೆ. ಇದು ಸಾಕಷ್ಟು ಏನು ಬೇರೆ ಅಂದ್ರೆ ಇಬ್ಬನಿ ಅಂದ್ರೆ ಧೋರಣೆ ತೋರಿಸ್ತಾ ಇದಾರೆ. ಅಂದ್ರೆ ಅವ್ರಿಗೊಂದು ನಮಗೊಂದು ರೀತಿಯಲ್ಲಿ ಮಾಡ್ತಾ ಇದಾರೆ. ಹಾಗಾಗಿ ಈ ರೀತಿ ಪುನರಾವರ್ತಿ ಆದ್ರೆ ನಾವು ರಾಜ್ಯವ್ಯಾಪಿ ಹೋರಾಟವನ್ನು ಕೂಡ ಮಾಡುತ್ತೇವೆ ಅಂತ ಈಗಾಗಲೇ ಕನ್ನಡ ಪರ ಹೋರಾಟಗಳು ಕೂಡ ತಿಳಿಸಿದ್ದಾರೆ. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.